ಹಾಯ್ ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಇವತ್ತು ನಾನು ಬಹಳ ದುಃಖದ ವಿಚಾರದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ನಮ್ಮ ಭಾರತೀಯ ಚಿತ್ರರಂಗದ ಗಾಯನ ಲೋಕದ ಅಮ್ಮ ಎಂದೇ ಕರೆಯಲ್ಪಡುವ ನಮ್ಮೆಲ್ಲರ ಪ್ರೀತಿಯ ಗಾಯಕಿ ಜಾನಕಮ್ಮ ಅವರ ಏಕೈಕ ಪುತ್ರರು ಇವತ್ತು ನಿಧನರಾಗಿದ್ದಾರೆ. ಸ್ವಲ್ಪ ದಿನದ ಅನಾರೋಗ್ಯದಿಂದ ಇದ್ದರು ಅವರು. ಆದರೆ ಇವತ್ತು ಎಲ್ರಿಗೂ ಕೂಡ ಒಂದು ಶಾಕ್ ನೀಡುವಂಥ ಒಂದು ಹೊಸ ನ್ಯೂಸ್ ಬಂದಿದೆ. ಯಾಕಂದರೆ ಅವರು ಇವತ್ತು ನಿಧನರಾಗಿದ್ದಾರೆ. ಹಾಗಾಗಿ ನಮ್ಮ ಜಾನಕಮ್ಮ ಅವರು ಬಹಳ ನೋವಿನಲ್ಲಿದ್ದಾರೆ. ಹಾಗೆ ನಾವೆಲ್ಲ ಅವರ ಅಭಿಮಾನಿಗಳಲ್ವ, ನಮಗೂ ಕೂಡ ಅವರಿಗೆ ಆದಷ್ಟು ನೋವು ಕೂಡ ನಮಗೂ ಕೂಡ ಆಗಿದೆ. ಇವರು ಯಾಕಂದರೆ ಸ್ವಲ್ಪ ಈ ಒಂದು ಪ್ರಚಾರದಿಂದ ದೂರ ಇದ್ದಂತಹ ಮನುಷ್ಯ. ಇವರ ಹೆಸರು ಮುರಳೀಕೃಷ್ಣ ಅಂತ. ಇವರು ಸೀರಿಯಲಲ್ಲಿ, ಸಿನಿಮಾದಲ್ಲಿ ಪೋಷಕ ಪಾತ್ರಗಳನ್ನು ಮಾಡಿದ್ದಾರೆ. ಆಮೇಲೆ ಹಾಗೆ ಸಂಗೀತ ಕ್ಷೇತ್ರದ ಒಂದು ಹಿನ್ನೆಲೆಯಲ್ಲಿ ಬಹಳಷ್ಟು ಕೆಲಸವನ್ನು ಕೂಡ ಮಾಡಿದ್ದಾರೆ. ಆದರೆ ಈ ಪ್ರಚಾರ ಪಡೆಯೋದು, ಆಮೇಲೆ ತೆರೆ ಮೇಲೆ ಕಾಣಿಸ್ಕೊಳ್ಳೋದು, ಹೀಗೆಲ್ಲ ಅವರಿಗೆ ಅದು ಆಗ್ತಾ ಇರಲಿಲ್ಲ. ಹಾಗಾಗಿ ಅದರಿಂದೆಲ್ಲ ಬಹಳ ದೂರ ಇದ್ದರು. ಹಾಗಾಗಿ ಅವರನ್ನು ಹೆಚ್ಚಿನ ಜನಕ್ಕೆ ಪರಿಚಯ ಇಲ್ಲದೇ ಇರ್ಬೋದು. ಆದರೆ ಜಾನಕಮ್ಮನ ಮಗ ಅಂತ ಹೇಳಿದಾಗ, ಮುರಳೀಕೃಷ್ಣ ಅಂತ ಹೇಳಿದಾಗ ಎಲ್ರಿಗೂ ಕೂಡ ಬಹಳಷ್ಟು ಪರಿಚಯ ಕೂಡ ಆಗ್ತಾರೆ. ಇವರು ನಿಧನರಾಗಿರೋದು ನಮ್ಮ ಜಾನಕಮ್ಮನ ಮನೆ ಹೈದರಾಬಾದಲ್ಲಿದೆ ಅಲ್ವಾ, ಆ ಮನೆಯಲ್ಲೇ ನಿಧನರಾಗಿದ್ದಾರೆ. ಇವರಿಗೆ ಕುಟುಂಬ ಎಲ್ಲ ಇದೆ. ಆದರೆ ಸ್ವಲ್ಪ ಸಮಯದಿಂದ ಅವರು ಕುಟುಂಬದಿಂದ ಕೂಡ ಈ ಮುರಳೀಕೃಷ್ಣ ಅವರು ದೂರ ಇದ್ದರು. ಯಾಕಂದರೆ ಇವರ ಹೆಂಡತಿ ಭರತನಾಟ್ಯ ಕಲಾವಿದೆ, ಕೂಚಿಪುಡಿ ಡ್ಯಾನ್ಸರ್. ಆದರೆ ಇವರ ಒಂದು ವೈಯಕ್ತಿಕ ಬದುಕಲ್ಲಿ ಭಿನ್ನಾಭಿಪ್ರಾಯಗಳಿತ್ತು. ಹಾಗಾಗಿ ದೂರನೇ ಇದ್ದರು. ಅವರು ಬೇರೆ, ಇವರು ಬೇರೆ ಇದ್ದರು. ಆದರೆ ಮಕ್ಕಳ ಎಲ್ಲ ಜವಾಬ್ದಾರಿಗಳನ್ನು ಕೂಡ ಈ ಮುರಳೀಕೃಷ್ಣ ಅವರು ನಿರ್ವಹಿಸಿದ್ದಾರೆ. ಅವರ ಮದುವೆ ಮಾಡಿಸಿ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಒಂದು ಸಿನಿ ಲೋಕದ ಎಲ್ರಿಗೂ ಕೂಡ ಹಾಗೆ ಜಾನಕಮ್ಮನ ಹಾಡುಗಳನ್ನು ಪ್ರೀತಿಸುವವರಿಗೆಲ್ಲ ಬಹಳಷ್ಟು ಬೇಸರದ ವಿಷಯ. ಯಾಕಂದರೆ ಅವರಿಗೆ ಈಗ ಜಾನಕಮ್ಮನಿಗೆ ಸಾಮಾನ್ಯವಾಗಿ ಒಂದು 80-84 ವಯಸ್ಸು ಕಳೆದಿದೆ. ಈ ಸಮಯದಲ್ಲಿ ನೋಡಿ, ಇಂತಹ ದುಃಖಗಳು ಬಂದರೆ ಅದನ್ನು ಸಹಿಸ್ಕೊಳ್ಳೋದು ಬಹಳ ಕಷ್ಟ. ಹಾಗೆ ಹೇಳಲ್ವ ನಾವು, ಪುತ್ರ ಶೋಕಂ ನಿರಂತರ. ಅದು ಅಲ್ಲದೆ ಒಬ್ಬರೇ ಪುತ್ರ ಇರೋದು. ಅವರು ಈ ಚಿತ್ರರಂಗದ ಒಂದು ಹಿನ್ನೆಲೆ ಗಾಯನದಿಂದ ಇತ್ತೀಚೆಗೆ ದೂರ ಇರೋದು ಕೂಡ ಕುಟುಂಬದೊಂದಿಗೆ ಕಾಲ ಕಳೀಲಿಕ್ಕೋಸ್ಕರ. ಹಾಗಾಗಿ ಅವರು ಬದುಕಿರುವಾಗಲೇ ಇಂತಹ ಒಂದು ದುರಂತ ಸಂಭವಿಸಿದೆ ಅನ್ನೋದು ಬಹಳಷ್ಟು ಬೇಸರ ಪಡುವಂಥ ವಿಚಾರ. ಈ ಒಂದು ನೋವಲ್ಲಿ ಅವರು ಕುಸಿದಿದ್ದಾರೆ ಅನ್ನೋ ಮಾತು ಕೂಡ ಕೇಳಿದೆ. ಯಾಕಂದರೆ ನಮ್ಮ ಸಂಗೀತ ಕ್ಷೇತ್ರದ ಹಾಗೂ ಚಿತ್ರತಂಡದ ಹಲವರು ಅಲ್ಲಿಗೆ ಈಗ ಅವರ ಮನೆಗೂ ಕೂಡ ಹೋಗಿದ್ದಾರೆ. ಯಾಕಂದರೆ ಇವರ ಅನಾರೋಗ್ಯ ಅಂತ ದೊಡ್ಡ ಅನಾರೋಗ್ಯ ಇರಲಿಲ್ಲ. ಆದರೆ ಚಿಕ್ಕ ಅನಾರೋಗ್ಯದಿಂದ, ಸ್ವಲ್ಪ ದಿನದ ಅನಾರೋಗ್ಯದಿಂದ ಈ ಥರ ಸಂಭವಿಸಿದೆ. ಹಾಗಾಗಿ ಎಲ್ರಿಗೂ ಕೂಡ ನಮ್ಮ ಒಂದು ಮಾಧ್ಯಮ ಲೋಕಕ್ಕಾಗಲಿ, ಚಿತ್ರರಂಗದವರಿಗಾಗಲಿ, ಒಂದು ಸಂಗೀತ ಕ್ಷೇತ್ರದವರಿಗೆಲ್ಲರಿಗೂ ಕೂಡ, ನಮ್ಮ ಇಡೀ ಭಾರತವರಿಗೇನೆ ಸಂಗೀತ ಇಷ್ಟಪಡೋರಿಗೆಲ್ಲರಿಗೆ ಇದು ಬಹಳಷ್ಟು ದೊಡ್ಡ ಶಾಕ್ ನೀಡಿದೆ. ಮುರಳೀಕೃಷ್ಣ ಅವರು ಚಿಕ್ಕ ವಯಸ್ಸಿನಿಂದಲೇ ಈ ಸಂಗೀತ ಕ್ಷೇತ್ರದಲ್ಲೇ ಬೆಳೆದು ಬಂದವರು. ಯಾಕಂದರೆ ತಾಯಿ ಜೊತೆ ಇವರು ಎಲ್ಲ ಸ್ಟುಡಿಯೋಗೂ ಕೂಡ ಹೋಗ್ತಾಯಿದ್ರು. ಯಾಕಂದರೆ ಜಾನಕಮ್ಮ ಹಾಡುವ ಸಮಯದಲ್ಲಿ ಮುರಳೀಕೃಷ್ಣ ಅವರು ಬಹಳ ಚಿಕ್ಕ ಮಗುವಾಗಿದ್ದರು. ಮಗುನ ಎತ್ಕೊಂಡು ಹೋಗಿ ಅವರು ಅಲ್ಲಿ ಹಾಡಿ ಬರ್ತಾಯಿದ್ರು. ಆದರೆ ಇದೆಲ್ಲ ಅವರು ಸಂಗೀತ ಕ್ಷೇತ್ರದ ಇಷ್ಟು ದೊಡ್ಡ ಹಿನ್ನೆಲೆ ಇದ್ರೂ ಇವರು ಒಂದು ಪ್ರಚಾರದಿಂದ ಅಥವಾ ಸಂಗೀತ ಲೋಕದ ಆ ಒಂದು ನಿಟ್ಟಿನಿಂದ ಬಹಳಷ್ಟು ದೂರ ಇದ್ದರು. ಇವರಿಗೆ ಇವರು ಜಾಸ್ತಿಯಾಗಿ ಕಾಣಿಸಿಕೊಳ್ಳೋದು, ಇವರನ್ನು ಕ್ಯಾಮರಾದಲ್ಲಿ ಸೆರೆ ಹಿಡಿದು ಅದರ ಬಗ್ಗೆ ಮಾತಾಡೋದು, ಇದು ಯಾವುದು ಇಷ್ಟಪಡದಂತಹ ಒಬ್ಬ ಸರಳ ವ್ಯಕ್ತಿಯಾಗಿದ್ದರು ನಮ್ಮ ಮುರಳೀಕೃಷ್ಣ ಅವರು. ಒಂದು ಸರಳವಾದ, ಶಾಂತವಾದ ಬದುಕೆ ಇವರ ಉಸಿರಾಗಿತ್ತು. ಅಂದರೆ ಇವರಿಗೆ ಸಾಮಾನ್ಯ ಇವತ್ತಂದರೆ ಬೆಳಿಗ್ಗೆ 3 ಗಂಟೆ ಅಷ್ಟೊತ್ತಿಗೆ ಇವರ ಅಂತ್ಯಕ್ರಿಯೆಯನ್ನು ನಡೆದು ಹೋಗಿತ್ತು. ಇವರಿಗೆ 65 ವಯಸ್ಸಾಗಿತ್ತು. ಆದರೆ ಈ ಸಮಯದಲ್ಲಿ ನಮ್ಮ ಜಾನಕಮ್ಮನಿಗೆ ಇಷ್ಟೊಂದು ದೊಡ್ಡ ನೋವು ಸಿಗಬಾರ್ದಿತ್ತು. ಯಾಕಂದರೆ ಇಡೀ ಒಂದು ಜೀವನವನ್ನು ಅವರು ಸಂಗೀತಕ್ಕಾಗಿ ಪಣತೊಟ್ಟು ಸಾವಿರಾರು ಹಾಡುಗಳನ್ನು ಹಾಡಿ ಇಡೀ ಭಾರತ ಚಿತ್ರರಂಗದಲ್ಲೇ ಖ್ಯಾತಿ ಪಡೆದವರು. ಅವರಿಗೆ SPB ಮರಣ ನಂತರನೇ ಅವರಿಗೆ ಬಹಳಷ್ಟು ದೊಡ್ಡ ನೋವಾಗಿತ್ತು. ಯಾಕೆಂದರೆ ಅದು ಒಟ್ಟೊಟ್ಟಿಗೆ ಸಾವಿರಾರು ಹಾಡುಗಳನ್ನು ಹಾಡಿ ಅವರು ಕೊರೋನಾ ಸಮಯದಲ್ಲಿ ಹೋದಾಗ ಇವರಿಗೆ ಆ ನೋವಿನಿಂದ ಹೊರಗಡೆ ಬರಲಿಕ್ಕೇ ಸಾಧ್ಯ ಆಗಿಲ್ಲ ತುಂಬ ಸಮಯ. ಆದರೆ ಇವರು ಈಗ ತನ್ನ ಸ್ವಂತ ಒಬ್ಬ ಮಗನನ್ನು ಕಳ್ಕೊಂಡಾಗ ಅದು ಅವರ ನೋವು ಎಷ್ಟರ ಮಟ್ಟಿಗೆ ಇರುತ್ತೆ ಅಂತ ನಮ್ಮೆಲ್ಲರಿಗೆ ಗೊತ್ತಾಗುತ್ತೆ. ಯಾಕಂದರೆ ನಾವೆಲ್ಲರೂ ಅವರ ಹಾಡುಗಳನ್ನೆಲ್ಲ ಫಾಲೋ ಮಾಡ್ತಾ ಇದ್ದಾರಲ್ವ. ದೇವರವರಿಗೆ ಈ ನೋವನ್ನು ಭರಿಸುವಂಥ ಒಂದು ಶಕ್ತಿಯನ್ನು ಕೊಡಲಿ. ಹಾಗೆ
ಅವರು ಇದರಿಂದ ಈ ನೋವಿನಿಂದ ಹೊರಬರಲಿ. ಯಾಕೆಂದರೆ ಯಾರು ಎಷ್ಟೇ ಹೇಳಿದ್ರೂ ಮಕ್ಕಳ ಒಂದು ಕಾಲವಾದಾಗ ಅಥವಾ ಮಕ್ಕಳು ಮರಣ ಹೊಂದಿದಾಗ ತಂದೆ ತಾಯಿಗೆ ಅದನ್ನು ಸಹಿಸುವಂಥ ಶಕ್ತಿ ಇರಲ್ಲ. ಹಾಗಾಗಿ ಈ ಇಳಿ ವಯಸ್ಸಲ್ಲಿ ಕೂಡ ಖಂಡಿತವಾಗಿ ಆ ಒಂದು ಶಕ್ತಿ ಇರೋದು ಕೂಡ ಇಲ್ಲ. ಆದರೆ ದೇವರು ಅಂತಹ ಒಂದು ಶಕ್ತಿ ನೀಡಲಿ ಅವರು. ಯಾಕೆಂದರೆ ಅವರಿಗೆ ಇನ್ನೂ ಬಹಳ ಕಷ್ಟ ಇದೆ ಇಂತಹ ನೋವುಗಳನ್ನು ಸಹಿಸೋದು. ಹಾಗಾಗಿ ಇದು ಆಗಬಾರ್ದಿತ್ತು, ಆಗಿದೆ. ಹಾಗಾಗಿ ಜಾನಕಮ್ಮ ನಿಮಗೋಸ್ಕರ ನಾವೆಲ್ಲ ಅಭಿಮಾನಿಗಳು ಕೂಡ ಪ್ರಾರ್ಥನೆ ಮಾಡ್ತೀವಿ. ಹಾಗೆ ನೀವು ಆ ನೋವಿಂದ ಬೇಗನೆ ಬರುವ ಹಾಗೆ ಆಗಲಿ. ಇದನ್ನು ನಮ್ಮ ಒಂದು ಚಿತ್ರ ಅವರ ಪೋಸ್ಟ್ನಿಂದ ನನಗೆ ಗೊತ್ತಾಗಿರೋದು. ಕೆ ಎಸ್ ಚಿತ್ರ ಅವರೊಂದು ಪೋಸ್ಟ್ ಓದಿದಾಗ ಈ ಥರ ಕಾಲವಾಗಿದ್ದಾರೆ ಅಂತ ನನಗೆ ಮಧ್ಯಾಹ್ನದ ಅಷ್ಟೊತ್ತಿಗೆ ಗೊತ್ತಾಯಿತು. ಹಾಗೆ ಎಲ್ಲರೂ ನಮ್ಮ ಜಾನಕಮ್ಮನಿಗೋಸ್ಕರ ಪ್ರಾರ್ಥನೆ ಮಾಡಿ, ಅವರ ಹಾಡುಗಳನ್ನು ಕೇಳಿದ ಪ್ರತಿಯೊಂದು ಅಭಿಮಾನಿಗಳು ಕೂಡ ಅವರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಹಾಗೆ ಈ ವಿಡಿಯೋವನ್ನು ಈಗ ಕೊನೆಗೊಳಿಸ್ತಾ ಇದ್ದೀನಿ.